ಎಲ್ಲರಿಗೂ ಶುಭ ವಂದನೆಗಳು. ಅಂತಬರಹ ವ್ಯಂಜನಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಥವಾ ಹೇಳಲ್ಪಡುವ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳೆಂದು ಕರೆಯುತ್ತೇವೆ. ಆ ವ್ಯಂಜನಾಕ್ಷರಗಳು 34, ಅಂದರೆ ಸ್ವರಗಳು 13, ಯೋಗಭಾವಗಳು 2, ವ್ಯಂಜನಾಕ್ಷರಗಳು 34. ಆ 34 ವ್ಯಂಜನಾಕ್ಷರಗಳು ಯಾವುವು ಎಂಬುದನ್ನು ನಾವೀಗ ಓದಿ ತಿಳಿಯೋಣ. ಕ, ಖ, ಗ, ಘ, ನ, ಚ, ಛ, ಜ, ಝ, ಞ, ಟ, ಠ, ಢ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಹಾಗಾದರೆ ಕದಿಂದ ಲವರೆಗೆ ಇರುವ 34 ಅಕ್ಷರಗಳನ್ನು ವ್ಯಂಜನಾಕ್ಷರಗಳೆಂದು ಕರೆಯುತ್ತೇವೆ. ಈ ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳಾಗಿ ನೋಡ್ತೀವಿ. ಒಂದು ವರ್ಗೀಯ ವ್ಯಂಜನಗಳು, ಮತ್ತೊಂದು ಅವರ್ಗೀಯ ವ್ಯಂಜನಗಳು. ಹಾಗಾದರೆ ವರ್ಗೀಯ ವ್ಯಂಜನಗಳು 5 ವರ್ಗದಿಂದ ಕೂಡಿದ 25 ಅಕ್ಷರಗಳಿಗೆ ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಹೇಗೆ? 5 ವರ್ಗಗಳು. ಮೊದಲನೇ ವರ್ಗ ಕ ವರ್ಗ, ಎರಡನೇ ಸಾಲು ಚ ವರ್ಗ, ಮೂರನೇ ಸಾಲು ಟ ವರ್ಗ, ನಾಲ್ಕನೇ ಸಾಲು ತ ವರ್ಗ, ಐದನೇ ಸಾಲು ಪ ವರ್ಗ. ಅಂದ್ರೆ 5 ವರ್ಗ, 1, 2, 3, 4, 5. 5 ವರ್ಗದಿಂದ ಕೂಡಿದ 25 ಅಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳೆಂದು ಕರೆಯುತ್ತೇವೆ. ಹಾಗಾದರೆ ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಮತ್ತೆ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಎಂದು ಅಭ್ಯಾಸ ಮಾಡ್ತೀವಿ. ಅಲ್ಪಪ್ರಾಣ, ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಕಡಿಮೆ ಉಸಿರಿನಿಂದ ಹೇಳಲ್ಪಡುವ ಅಥವಾ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣ ಎಂದು ಕರೆಯುತ್ತೇವೆ. ಆ ಅಲ್ಪಪ್ರಾಣಾಕ್ಷರಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ವರ್ಗದ 1ನೇ ಹಾಗೂ 3ನೇ ವ್ಯಂಜನಾಕ್ಷರ. ಇಲ್ಲಿ ಕೂಡ ವರ್ಗದ 1ನೇ ಹಾಗೂ 3ನೇ ವ್ಯಂಜನಾಕ್ಷರ, ಇವುಗಳಿಗೆ ನಾವು ಅಲ್ಪಪ್ರಾಣ ಎಂದು ಕರೆಯುತ್ತೇವೆ. ಕ, ಗ, ಅಂದರೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದ್ರೆ ನಾವು ಕಡಿಮೆ ಉಸಿರನ್ನು ತೆಗೆದುಕೊಂಡು ಮಾಡ್ತೀವಿ. ಕ, ಗ, ಛ, ಝ, ಟ, ಡ, ತ, ದ, ಪ, ಬ. ಈ 10 ವ್ಯಂಜನಾಕ್ಷರಗಳು ಅಲ್ಪಪ್ರಾಣಗಳು. ಹಾಗಾದರೆ ಮಹಾಪ್ರಾಣಗಳು. ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಹೆಚ್ಚು ಉಸಿರಿನಿಂದ ಹೇಳಲ್ಪಡುವ ಅಥವಾ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣ ಎಂದು ಕರೆಯುತ್ತೇವೆ. ಆ ಮಹಾಪ್ರಾಣಾಕ್ಷರಗಳು ವರ್ಗದ 2 ಹಾಗೂ 4ನೇ ವ್ಯಂಜನಾಕ್ಷರಗಳು. ಖ, ಘ, ಛ, ಛ, ಠ, ಢ, ಠ, ಥ, ಪ, ಭ. ಈ 10 ವ್ಯಂಜನಾಕ್ಷರಗಳು ಮಹಾಪ್ರಾಣಿಗಳು. ಅಂದರೆ ಈ ಅಕ್ಷರಗಳನ್ನು ಒಕ್ಕಳಿನಿಂದ ಹೇಳ್ತೀವಿ. ಹಾಗಾದರೆ 10 ಅಲ್ಪಪ್ರಾಣ ಆಯಿತು, ಇನ್ನು 10 ಮಹಾಪ್ರಾಣ ಆಯಿತು. ವರ್ಗದ 5ನೇ ಸಾಲಿನ ವ್ಯಂಜನಾಕ್ಷರಗಳಿದ್ದಾವಲ್ಲ, ಇವೆಲ್ಲವೂ ನಾವು ಏನಂತ ಇರ್ತೀವಿ? ಅನುನಾಸಿಕ. ಅನುನಾಸಿಕ, ನಾಸಿಕ ಎಂದರೆ ಮೂಗು, ಮೂಗಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳು. ಹೀಗೆ ಒಮ್ಮೆ ಉಚ್ಚಾರ ಮಾಡಿಬಿಡೋಣ. ಹೀಗೆ ನ್ಯ, ನ್ಯ, ನ, ನ, ಮ. ಹಾಗಾದರೆ ವರ್ಗೀಯ ವ್ಯಂಜನಗಳು 25 ಕದಿಂದ ಮವರೆಗೆ ಇರುವ ವ್ಯಂಜನಾಕ್ಷರಗಳು. ಇನ್ನು ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ ವರ್ಗದ ವ್ಯವಸ್ಥೆಗೂ ಸೇರದೆ ಪ್ರತ್ಯೇಕವಾಗಿರುವ ವ್ಯಂಜನಾಕ್ಷರಗಳು ಯಾವುವು? ಯಾದಿಂದ ಲವರೆಗೆ ಇರುವ ಈ 9 ವ್ಯಂಜನಾಕ್ಷರಗಳು. ನೋಡಿ, ಇವುಗಳನ್ನು ಉಚ್ಚಾರ ಮಾಡಬೇಕಾದ್ರೂ ಕೂಡ ವಿಭಿನ್ನವಾಗಿದೆ. ಯ, ರ, ಲ, ವ, ಶ, ಶ, ಸ, ಹ,
ಹ ಳ. ಈ ಯಾದಿಂದ ಳವರೆಗೆ ಇರುವ ವ್ಯಂಜನಾಕ್ಷರಗಳನ್ನು ನಾವು ಆ ವರ್ಗೀಯ ವ್ಯಂಜನಾಕ್ಷರಗಳು. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವುಗಳಲ್ಲಿ 13 ಸ್ವರಗಳು, 2 ಯೋಗವಾಗಳು, 34 ವ್ಯಂಜನಾಕ್ಷರಗಳು. ಈಗ ವ್ಯಂಜನಾಕ್ಷರಗಳ ಉಚ್ಚಾರಣೆ ಹೇಗೆ ಎಂಬುದನ್ನು ತಿಳಿದುಕೊಂಡೆವು. ಈಗ ವ್ಯಂಜನಾಕ್ಷರಗಳನ್ನು ಹೇಗೆ ಬರೆಯುವುದೆಂಬುದನ್ನು ತಿಳಿದುಕೊಳ್ಳೋಣ. ವರ್ಗದ ಮೊದಲನೇ ಸಾಲು ಕ. ಕ ಕಮಲ. ನಮ್ಮ ರಾಷ್ಟ್ರಪುಷ್ಪ ಯಾವುದು? ಕಮಲ. ಕ ಕರಡಿ. ಕ ಕದನ. ಕದನ ಅಂದ್ರೆ ಯುದ್ಧ, ಕರಡಿ ಅಂದ್ರೆ ಕಾಡು ಪ್ರಾಣಿ. ಗೊತ್ತಿರ್ಬೇಕಲ್ಲ. ಮುಂದಿನ ವ್ಯಂಜನಾಕ್ಷರ ಖ. ಒಕ್ಕಳಿನಿಂದ ಹೇಳುವಂತಹ ವ್ಯಂಜನಾಕ್ಷರ ಮಹಾಪ್ರಾಣ. ವ್ಯಂಜನಾಕ್ಷರದ ಎರಡನೇ ಅಕ್ಷರ ಖ. ಮಹಾಪ್ರಾಣ, ಖಡ್ಗ, ಖರ್ಜೂರ, ಕಚಾಡಿ. ಮುಂದಿನ ವ್ಯಂಜನಾಕ್ಷರ ಗ. ದೇವಾಲಯದ ಕಮಾನು ಹೇಗಿರುತ್ತೆ? ಹೀಗೆ ಕಮಾನಿನಲ್ಲಿ ಒಂದು ಅಡ್ಡಗೆರೆ ಹಾಕಿ ಮತ್ತೆ ತಲೆಕಟ್ಟನ್ನು ಕೊಡುವುದು. ಗ ಗಡಿಯಾರ. ಗ ಗಣೇಶ. ಗ ಗಗನ. ಮುಂದಿನ ವ್ಯಂಜನಾಕ್ಷರ ಖ. ಒಕ್ಕಳಿನಿಂದ ಹೇಳುವಂತಹ ವ್ಯಂಜನಾಕ್ಷರ. ಗಂಟೆ. ದೇವಾಲಯದಲ್ಲಿ ಬಾರಿಸ್ತೀವಲ್ಲ ಗಂಟೆ. ಘ ಘನತೆ, ಗೌರವ ಅಥವಾ ಪ್ರತಿಷ್ಠೆ. ಘ ಘರ್ಜನೆ, ಸಿಂಹ ಹೇಗೆ ಗರ್ಜಿಸುತ್ತೆ. ಮುಂದಿನ ವ್ಯಂಜನಾಕ್ಷರ ವರ್ಗದ ಐದನೇ ಸಾಲು ನ. ಮೂಗಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ. ನ್ಯ. ವರ್ಗದ ಮೊದಲನೇ ಸಾಲಿನ ಐದನೇ ವ್ಯಂಜನಾಕ್ಷರ ಳ. ಮೂಗಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ. ಈಗ ಛ. ಛ ಚಮಚ. ಊಟ ಮಾಡಲಿಕ್ಕೆ ಬಳಸ್ತಿರಲ್ಲ ಚಮಚ. ಛ ಚರಕ. ಗಾಂಧೀಜಿಯವರು ಕೈಯಲ್ಲಿ ಇಟ್ಕೊಂಡಿರ್ತಾರಲ್ಲ ಚರಕ. ನಂತರ ಚ ಚಪಾತಿ. ಚದಿಂದ ಪ್ರಾರಂಭವಾಗುವ ಪದಗಳು. ಮುಂದಿನ ವ್ಯಂಜನಾಕ್ಷರ ಛ ಮಹಾಪ್ರಾಣ. ಛ ಛತ್ರಿ ಅಥವಾ ಕೊಡೆ ಅಂತ ಹೇಳ್ತೀವಿ. ಛಲ ಛತ್ರಪತಿ. ಮುಂದಿನ ವ್ಯಂಜನಾಕ್ಷರ ಜ. ವರ್ಗದ ಮೂರನೇ ಸಾಲು ಅಲ್ಪಪ್ರಾಣ ಅಂದ್ರೆ ಜ ಜಡೆ. ಜ ಜಳಕ. ಜ ಜನಕ. ಮುಂದಿನ ವ್ಯಂಜನಾಕ್ಷರ ಇದನ್ನ ರ ಹೇಗೆ ಬರೀತೀವೋ ಹಾಗೆ ಬರೆದು ಮತ್ತೆ ಎರಡು
ಒಂದು, ಎರಡು, ಮಧ್ಯಭಾಗದಲ್ಲಿ ಒಂದು ಒಕ್ಕಳವನ್ನು ಸೇರೋದು. ಝ ಛ ಚಂಡ ಅಂದರೆ ಬಾವುಟ. ಝರಿ ಎತ್ತರ ಪ್ರದೇಶದಿಂದ ಕೆಳಭಾಗಕ್ಕೆ ಹರಿಯುತ್ತಲ್ಲ ನೀರು, ಅದಕ್ಕೆ ನಾವು ಝರಿ ಅಂತ ಕರಿತೀವಿ. ಇನ್ನೊಂದು ಜಲ, ತುಂಬ ಬಿಸಿಲಿರ್ತಲ್ಲ ತಾಪ, ಅದಕ್ಕೆ ನಾವು ಜಲ ಅಂತ ಕರಿತೀವಿ. ಮುಂದಿನ ವ್ಯಂಜನಾಕ್ಷರ ನ್ಯ. ಹೇಳಿ ನ್ಯ, ಮೂಗಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ. ಈ ವ್ಯಂಜನಾಕ್ಷರ ಇದೆಯಲ್ಲ, ಇದನ್ನ ನಮ್ಮ ಹೆಸರಾಂತ ಕವಿಯಾದ ಕಾಸರಗೂಡಿನ ಕಯ್ಯಾರ ಕಿಮ್ಮಣ್ಣ ರೈ ಹೆಸರಿನ ಮಧ್ಯದ ಶಬ್ದದ ಮಧ್ಯದ ಅಕ್ಷರವೇ ನ್ಯ. ಇದು ಹೆಚ್ಚಾಗಿ ಮಲಯಾಳಿಯಲ್ಲಿ ಬಳಸ್ತೀವಿ ಈ ಪದವನ್ನ ನ್ಯ. ಮುಂದಿನ ವರ್ಗದ ಮೂರನೇ ಸಾಲು ಟ ವರ್ಗ. ಟಗರು, ಗಂಡು ಕುರಿ, ಟಪಾಲು. ಟಪಾಲು ಅಂದ್ರೆ ಪೋಸ್ಟ್, ಟಮ್ ಟಮ್ ಅಂತ ಹೇಳ್ತೀವಿ. ಮುಂದಿನ ವ್ಯಂಜನಾಕ್ಷರ ಠ. ಇದು ಕೂಡ ರ ತರವನ್ನು ಅಂಚುಕೆಯನ್ನ ಇಡೋದು. ಟ ತಕ್ಕ, ಕಳ್ಳ. ಟ ತಸ್ಸೆ, ತಸ್ಸೆ ಅಂದ್ರೆ ಮುದ್ರೆ. ಮಿಠಾಯಿ ಅನ್ನೋ ಒಂದು ಪದಕ್ಕೆ ಈ ಟಾನ ಬಳಸ್ತೀವಿ. ಮುಂದಿನ ವ್ಯಂಜನಾಕ್ಷರ ಢ. ಢಮರುಗ, ಶಿವನ ಕೈಯಲ್ಲಿ ಇರ್ತಾರ ಢಮರುಗ. ನಂತರ ಡಬ್ಬ. ಮುಂದಿನ ವ್ಯಂಜನಾಕ್ಷರ ಇದು ಕೂಡ ಸಣ್ಣ ಡ ಬರ್ತಿರಲ್ಲ, ಹಾಗೆ ಬರೆಯುವುದು. ಢ ಮಹಾಪ್ರಾಣ. ಈ ಢದಿಂದ ಪ್ರಾರಂಭವಾಗುವ ಪದಗಳು ಢಕ್ಕೆ, ದೇವಾಲಯಗಳಲ್ಲಿ ಬಾರಿಸಿದಾರಲ್ಲ ವಾದ್ಯ, ಅದು ಢಕ್ಕೆ. ನಂತರ ಢಣ ಢಣ, ದೇವಾಲಯದಲ್ಲಿ ಗಂಟೆಯನ್ನು ಬಾರಿಸಿದಾಗ ಉಂಟಾಗುವ ಶಬ್ದ ಇದೆಯಲ್ಲ, ಅದು ಢಣ ಢಣ. ಹಾಗೆ ಬೇಟೆಗಾರ ಬಂದೂಕಿನಿಂದ ಹೊಡೆದಾಗ ಉಂಟಾಗುವ ಶಬ್ದವೇನೇಳಿ ಢಂ ಢಂ. ಮುಂದಿನ ವ್ಯಂಜನಾಕ್ಷರ ಅನುನಾಸಿಕ. ನ, ಮೂಗಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ. ನದಿಂದ ಯಾವುದೇ ಪದವನ್ನು ರಚನೆ ಮಾಡೋಕ್ಕಾಗಲ್ಲ, ಅದಕ್ಕೆ ಇಂದಿನ ಅಕ್ಷರದ ಸಹಾಯ ಬೇಕು. ಹೇಗೆ? ಹಣ, ನೊಣ, ಋಣ, ಪಣ. ಹಣ ಅಂದರೆ ಕಾಸು, ದುಡ್ಡು. ಋಣ ಅಂದರೆ ನಾವು ಕೃತಜ್ಞರಾಗಿರ್ತೀವಿ. ನಂತರ ಪಣ, ಬೆಟ್ ಕಟ್ತೀವಲ್ಲ, ಅದಕ್ಕೆ ಪಣ. ಮುಂದಿನ ವ್ಯಂಜನಾಕ್ಷರ ವರ್ಗದ ನಾಲ್ಕನೇ ಸಾಲು. ತ ತ ತಬಲ. ತ ತಕ್ಕಡಿ, ತರಕಾರಿಯನ್ನು ತೂಗ್ಲಿಕ್ಕೆ ನಾವು ಬಳಸ್ತೀವಲ್ಲ, ತಕ್ಕಡಿ. ತ ತಮಟೆ. ಮುಂದಿನ ವ್ಯಂಜನಾಕ್ಷರ ಬಳಸ್ತೀವಲ್ಲ, ಅದು ತಡಿ. ತರಮಸ. ತರಮಸ ಅಂದರೆ ಚಾ ತಣ್ಣಗೆ ಆಗದಂತೆ ಅದನ್ನು ಬಿಸಿಯಾಗಿಡಲು ನಾವು ಬಳಸುವಂತಹ ಒಂದು ಸಾಧನ ತರಮಸ. ತಳಕು. ದ ಅಲ್ಪಪ್ರಾಣ. ದ ದನ, ಎತ್ತು, ಆಕಳ, ಎಣ್ಣೆ, ಇವುಗಳೆಲ್ಲ ನಾವು ದನ ಅಂತೀವಿ.
ಡವರ್. ಮುಂದಿನ ವ್ಯಂಜನಾಕ್ಷರ ಧ. ಧ ಧ ಧನ. ಧನ ಅಂದರೆ ದುಡ್ಡು ಅಥವಾ ಲಕ್ಷ್ಮಿ. ನಂತರ ಧನಸ್ಸು, ಬಿಲ್ಲು. ಬಿಲ್ಲಿಗೆ ನಾವು ಧನಸ್ಸು ಅಂತ ಕರಿತೀವಿ. ಧ ಧರಣಿ, ಭೂಮಿಗೆ ಧರಣಿ ಅಂತ ಕರಿತೀವಿ. ಹಾಗಾದರೆ 4ನೇ ವರ್ಗದ 5ನೇ ಸಾಲಿನ ಅಕ್ಷರ ನ. ನ ನವಿಲು. ನವಿಲು ಗೊತ್ತಲ್ಲ, ನಮ್ಮ ರಾಷ್ಟ್ರಪುಷ್ಪ ಹೇಗಿದೆ ಅದು ನವಿಲು. ಹೀಗೆ ತನ್ನ ರೆಕ್ಕೆಗಳನ್ನು ಬಿಚ್ಚಿ ಆಡುತ್ತಲ್ಲ, ಅದು ನವಿಲು. ನ ನಗರ, ಪಟ್ಟಣಕ್ಕೆ ನಾವು ನಗರ ಅಂತ ಕರಿತೀವಿ. ನ ನಯನ. ನಯನ ಅಂದರೆ ಕಣ್ಣು. ಕಣ್ಣಿಗೆ ಇನ್ನೊಂದು ಹೆಸರೇ ನಯನ. ಪ ವರ್ಗದ 5ನೇ ಸಾಲು ಪ. ಪ ಪದಕ. ನಾನು ಅಂದ್ಕೊಂಡಿದ್ದೀನಲ್ಲ ಸದ್ದಲ್ಲಿ, ಇದೇನಿದು ಪದಕ. ಪ ಪಟ, ಆಕಾಶದಲ್ಲಿ ಹಾರಿಸ್ತೀರಲ್ಲ ಗಾಳಿಪಟ, ಅದಕ್ಕೆ ಪಟ ಅಂತೀವಿ. ಪ ಪಲ್ಲವಿ. ಮಹಾಪ್ರಾಣ. ಫ ಒಕ್ಕಳಿನಿಂದ ಹೇಳುವಂತಹ ವ್ಯಂಜನಾಕ್ಷರ. ಫ ಫಲ. ಫ ಫಲ. ಫಲ ಅಂದರೆ ಹಣ್ಣು. ಫ ಫಲಕ, ಸೂಚನಾ ಫಲಕ. ಯಾವುದಾದ್ರೂ ಸೂಚನೆಗಳನ್ನು ಬರೆದು ಹಾಕಿರ್ತಾರಲ್ಲ, ಅದಕ್ಕೆ ಏನಂತೀವಿ ನಾವು ಸೂಚನಾ ಫಲಕ. ಅದಕ್ಕೆ ಈ ಪವನ್ನು ಬಳಸ್ತೀವಿ. ಮುಂದಿನ ವ್ಯಂಜನಾಕ್ಷರ ಭ. ಬ ಬಸವ. ಬಸವ ಅಂದರೆ ನೋಡಿದಿರಲ್ಲ, ಎತ್ತು, ಅದಕ್ಕೆ ನಾವು ಬಸವ ಅಂತ ಕರಿತೀವಿ. ಬ ಬಡಪ. ನೀವು ಪಾಟಿ ಮೇಲೆ ಬರೀತಿರಲ್ಲ ಬಡಪ, ಅಕ್ಷರಗಳನ್ನು ಬಳಸ್ತಿರಲ್ಲ, ಅದು ಬಡಪ. ನಂತರ ಬ ಬಣ್ಣ. ಮುಂದಿನ ವ್ಯಂಜನಾಕ್ಷರ ಭ. ಭ ಭರಣಿ. ಭರಣಿ ಅಂದರೆ ಉಪ್ಪಿನಕಾಯಿಯನ್ನ ಮಾಡಿ ಅದರಲ್ಲಿ ಹಾಕ್ತೀವಲ್ಲ, ಹಾಕುವಂಥ ಒಂದು ಸಾಧನ ಇದೆಯಲ್ಲ, ಅದು ಭರಣಿ. ನಂತರ ಭಜನೆ. ದೇವಾಲಯಗಳಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾರಲ್ಲ, ಅದು ಭಜನೆ. ಭ ಭವನ. ಆಲ್ ಅಂತೀವಲ್ಲ, ಅದಕ್ಕೆ ನಾವು ಭವನ ಅಂತ ಕರಿತೀವಿ. ಮುಂದಿನ ವ್ಯಂಜನಾಕ್ಷರ ಮ ವರ್ಗದ 5ನೇ ಸಾಲು ಮ. ಮೂಗಿನಿಂದ ಉಚ್ಚರಿಸುವ ವ್ಯಂಜನಾಕ್ಷರ ಮ. ಮ ಮನೆ. ಮ ಮರ. ಮ ಮಂಜು. ಮ ಮಣ್ಣು. ಇದು ಮಾದಿಂದ ಪ್ರಾರಂಭವಾಗುವ ಪದಗಳು. ಇವು ಕದಿಂದ ಮವರೆಗೆ ಇರುವ ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು. ಹಾಗಾದರೆ ಆ ವರ್ಗೀಯ ವ್ಯಂಜನಾಕ್ಷರಗಳು ಯ. ಒಂದು ಸೊನ್ನೆಯನ್ನು ಹಾಕಿ ಇದಕ್ಕೆ ಒಂದು ಕಂಪನಿ ಕೊಟ್ಟು ಮತ್ತೊಂದು ಕಂಬ ಕೊಟ್ಟು ತಲೆ ಕಟ್ಟ ಕೊಡೋದು. ಯ ಯಂತ್ರ. ಮಷೀನಿಗೆ ಏನಂತೀವಿ ನಾವು ಯಂತ್ರ ಅಂತ ಕರಿತೀವಿ. ಯಕ್ಷ ಯಮ. ಯತಿ. ಯದಿಂದ ಪ್ರಾರಂಭವಾಗುವ ಪದಗಳು. ಮುಂದಿನ ಅಕ್ಷರ ರ. ರ ರಥ, ತೇರು. ರ ರವಿ. ಸೂರ್ಯನಿಗೆ ರವಿ ಅಂತ ಕರಿತೀವಿ. ರ ರಜತ. ಬೆಳ್ಳಿ. ಬೆಳ್ಳಿ ಹಬ್ಬಕ್ಕೆ ನಾವು ರಜತ ಮಹೋತ್ಸವ ಅಂತ ಕರಿತೀವಿ. ರಜತ. ಇದು ರ
ಲದಿಂದ ಪ್ರಾರಂಭವಾಗುವ ಪದಗಳು. ಮುಂದಿನ ವ್ಯಂಜನಾಕ್ಷರ ಲ. ಲಡ್ಡು, ಲವಣ, ಲಸಿಕೆ, ಲಕ್ಷ್ಮಿ. ಹಾಗಾದ್ರೆ ಲ ವ. ವ ಯಾರೇಳಿ? ಲವ. ರಾಮನ ಇಬ್ರು ಮಕ್ಕಳಿದ್ರಲ್ಲ, ಲವಕುಶ, ಲವ. ಈಗ ಮುಂದಿನ ವ್ಯಂಜನಾಕ್ಷರ ವ. ಲ ವ. ವ ವಜ್ರ, ವ ವದನ. ವದನ ಅಂದ್ರೆ ಮುಖ. ವ ವರ. ಮದುವೆಯಾಗುವ ಮದುಮಗಳಿಗೆ ನಾವೇನಂತೀವಿ? ವರ ಅಂತ ಕರಿತೀವಿ. ಮುಂದಿನ ವ್ಯಂಜನಾಕ್ಷರ ಶ. ಶ. ಇದನ್ನು ನಾವು ಮುರುಟು ಶ ಅಂತ ಕರಿತೀವಿ ದಕ್ಷಿಣ ಕನ್ನಡದಲ್ಲಿ. ಇದು ನೋಡಿ ಮುರುಟಾಗಿ ಶನ ಆಕಾರ, ಹಾಗಾಗಿ ಮುರುಟು ಶ ಅಂತ ಕರಿತೀವಿ. ಶ ಶಂಕ, ಶಂಕ. ಶ ಶಂಕರ. ಈಶ್ವರನಿಗೆ ಇನ್ನೊಂದು ಹೆಸರು ಶಂಕರ. ಶ ಶಕ್ತಿ. ಮುಂದಿನ ವ್ಯಂಜನಾಕ್ಷರ ಇದನ್ನು ನಾವು ಪಟ್ಟೇಶ ಅಂತ ಕರಿತೀವಿ. ಪಟ್ಟೇಶ ಅಂದ್ರೆ ಇಲ್ಲಿ ಒಂದು ಪಟ್ಟಿ ಬಂದಿದೆಯಲ್ಲ, ಇದಕ್ಕೆ ನಾವು ಏನಂತೀವಿ? ಪಟ್ಟೇಶ. ಶ ಷಣ್ಮುಖ, 6 ಮುಖಗಳುಳ್ಳವನು. ಷ ಷಟ್ಕೋನ, 6 ಕೋನಗಳುಳ್ಳ ಆಯತಕ್ಕೆ ನಾವೇನಂತೀವಿ? ಷಟ್ಕೋನ. ಷಟ್ಭುಜ, 6 ಭುಜಗಳನ್ನು ಉಳ್ಳಂಥದ್ದು, ಅದಕ್ಕೆ ನಾವು ಷಟ್ಭುಜ ಅಂತ ಕರಿತೀವಿ. ಮುಂದಿನ ವ್ಯಂಜನಾಕ್ಷರ ಸ. ಸಕ್ಕರೆ ಸ ಅಂತ ಕರಿತೀವಿ ದಕ್ಷಿಣ ಕನ್ನಡದಲ್ಲಿ. ಸ ಸರ. ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಧರಿಸ್ತಾರಲ್ಲ ಆಭರಣ, ಅದು ಸರ. ಸರ್ಪ, ಹಾವಿಗೆ ಸರ್ಪ ಅಂತ ಕರಿತೀವಿ. ನಂತರ ಸರಸ್ವತಿ, ವಿದ್ಯಾದೇವತೆ ಇದ್ದಾಳಲ್ಲ, ಅವಳು ಯಾರು? ಸರಸ್ವತಿ. ಮುಂದಿನ ಅಕ್ಷರ ಹ. ಅಡಗು, ಅಡಗು. ಅಡಕೆ, ದೀಪಗಳನ್ನು ಹಚ್ಚಲಿಕ್ಕೆ ಬಳಸ್ತೀವಲ್ಲ ಮಣ್ಣಿದ್ದು, ಆ ಒಂದು ಸಾಧನ, ಅದು ಹಣತೆ. ಹಣ ದುಡ್ಡು ಅಥವಾ ಕಾಸು ಅಂತ ಕರಿತೀವಿ. ಇದನ್ನು ನಾವು ಅಡ್ಡ ಎಂಟು ಅಂತ, ಅಡ್ಡವಾಗಿ ಬರ್ದಿದ್ದೀವಲ್ಲ, ಮನೆಗೆ ಎಂಟು ಅಂತ ಕೂಡ ಅಂತಿದ್ದೀವಿ. ಹ. ಕೊನೆಯ ಅಕ್ಷರ ಳ. ವ್ಯಂಜನಾಕ್ಷರದ ಕೊನೆಯ ಅಕ್ಷರ ಳ. ಈ ಳದಿಂದ ಯಾವ ಪದಗಳು ಪ್ರಾರಂಭಿಕವಾಗಿ ರಚನೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಈ ಳಗೆ ನಾವು ಹಿಂದಿನ ಅಕ್ಷರದ ಸಹಾಯ ಪಡ್ಕೊಂಡೆ ಪದವನ್ನು ರಚನೆ ಮಾಡ್ತೀವಿ. ಉದಾಹರಣೆ ನಳ. ನಲಿಗೆ ಏನಂತೀರಿ? ನಳ. ಸಳ, ಬೈಸಳ ಮನೆತನದ ಸ್ಥಾಪಕ ಇದ್ದಾನಲ್ಲ, ಸಳ. ಇದು ಳ. ಲದಿಂದ ರಚನೆಯಾಗುವ ಪದಗಳು. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ 34 ವ್ಯಂಜನಾಕ್ಷರಗಳಿವೆ. ಕದಿಂದ ಲವರೆಗೆ ಇರುವ ವ್ಯಂಜನಾಕ್ಷರಗಳು. ಒಮ್ಮೆ ಇದನ್ನು ಉಚ್ಚಾರ ಮಾಡಿರೋಣ. ಕ ಖ, ಗ ಘ, ನ್ಯ, ಚ ಛ, ಜ ಝ, ನ್ಯ, ಟ ಠ, ಡ ಢ, ಣ, ತ ಥ, ಧ ಧ, ನ, ಪ ಫ, ಬ ಭ, ಮ, ಯ, ರ, ಲ, ವ, ಶ, 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 ಸ, ಹ, ಳ. ಕನ್ನಡ ವರ್ಣಮಾಲೆಯಲ್ಲಿ 49
ಅವುಗಳಲ್ಲಿ 13 ಸ್ವರಾಕ್ಷರಗಳು, 2 ಯೋಗವಾಹಗಳು, 34 ವ್ಯಂಜನಾಕ್ಷರಗಳು. ಒಟ್ಟಾಗಿ 49 ವ್ಯಂಜನಾಕ್ಷರಗಳಿವೆ. ಹಾಗಾದರೆ ಈ ವ್ಯಂಜನಾಕ್ಷರಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಮನೆಯಲ್ಲೇ ಇರುವ ಮೂರುಗೆರೆಯ ಪುಸ್ತಕದಲ್ಲಿ ಅಂದವಾಗಿ ಪ್ರತಿನಿತ್ಯ 2 ಸಾಲುಗಳನ್ನು ಬರೆಯಿರಿ. ಧನ್ಯವಾದಗಳು.